ನಾವೆಲ್ಲ ಯಾಂತ್ರಿಕ ಜೀವನದಲ್ಲಿ ಸಿಲುಕಿ ಕಾಣದ ಕಡಲಿಗೆ ಮನವು ಹಂಬಲಿಸಿ ಎಲ್ಲೋ ಏನೋ ಹುಡುಕ್ತಾ ಹುಡುಕ್ತಾ ಇರೋ ಕೊಂಚ ನೆಮ್ಮದಿನೂ ಹಾಳು ಮಾಡ್ತಾ ಹೋಗ್ತಾ ಇರ್ತೀವಲ್ವ. ಆಸೆ ದುಃಖಕ್ಕೆ ಮೂಲ. ಹೌದು ಕಣ್ರಿ, ನಾವೆಲ್ಲ ಆಸೆ ಪಡೋದು ಜಾಸ್ತಿ, ಇರೋದನ್ನು ಬಿಟ್ಟು ಹಾರೋದಕ್ಕೆ ಪ್ರಯತ್ನ ಮಾಡೋದೇ ಜಾಸ್ತಿ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಕಣ್ರಿ, ನಮ್ಮ ಹತ್ರ ಯಾವುದೋ ಒಂದು ಮೌಲ್ಯವಾದ ವಸ್ತು ಅಥವಾ ವ್ಯಕ್ತಿ ಅಥವಾ ಯಾವುದೋ ಒಂದು ಸಂಬಂಧ ನಮ್ಮ ಜೊತೆನೇ ಇರುತ್ತೆ. ಆದರೆ ನಾವು ಹಪಹಪಿಸೋದು ಯಾವುದೋ ಒಂದು ಕಾಣದ ಕಡಲಿಗೆ. ಆಸೆ ಎನ್ನುವ ಬಿಸಿಲು ಕುದುರೆ ಏರಿ ನಾವು ಎಷ್ಟು ದೂರಕ್ಕೆ ಹೋಗ್ಬಿಡ್ತೀವಿ ಅಂದರೆ ನಮ್ಮ ಹತ್ರ ಇರೋದನ್ನೇ ನಾವು ಮರೆತು ಬಿಡ್ತೀವಿ, ನಮಗಾಗಿರೋದನ್ನೇ ನಾವು ಮರೆತು ಬಿಡ್ತೀವಿ. ಯಾವುದೋ ಒಂದು ಊಹೆಯ ಮಾಯಾಲೋಕ, ನಮ್ಮದೇ ಆದ ಪ್ರಪಂಚವನ್ನು ಬಿಟ್ಟು ಅದಕ್ಕೆ ನಾವು ಸಮರ್ಪಣೆ ಮಾಡಿಬಿಟ್ಟಿರ್ತೀವಿ. ನಾವೆಲ್ಲ ಕೇಳಿದ್ದೀವಲ್ವಾ, ಒಂದು ಕಲ್ಲನ್ನು ಎತ್ತಿ ಆರೈಕೆ ಮಾಡಿ ಅದನ್ನು ಪೋಷಿಸಿದ್ರೆ ಆ ಕಲ್ಲು ಹೊಳೆಯೋಕ್ಕೆ ಶುರು ಮಾಡುತ್ತೆ. ಆ ಕಲ್ಲಿನ ಮೇಲೆ ಕೂತಿರೋ ಧೂಳು ಇದೆಲ್ಲ ತೆಗೆದ್ರೆ ಅದು ಹೊಳೆಯುತ್ತೆ. ಆದರೆ ಅದ್ರ ಕಡೆ ಗಮನನೇ ಹೋಗಲ್ವಲ್ಲ ನಮ್ಮದು. ನಮ್ಮ ಪ್ರಾಬ್ಲಮ್ ಇದೆ ಕಣ್ರಿ. ಯಾವುದು ಹತ್ತಿರ ಇರುತ್ತೋ, ಯಾವುದು ನಮ್ಮದು ಅಂತ ಆಗೋಗಿರುತ್ತೋ ಅದರ ಕಡೆ ಗಮನ ಕಮ್ಮಿನೇ ಕೊಡ್ತೇವೆ. ಎಲ್ಲವೂ ಸುಸೂತ್ರವಾಗಿ ಬೆಳೀತಾ ಹೋಗುತ್ತೆ. ಅದು ಮಾನವೀಯ ಸಂಬಂಧ ಆಗಲಿ ಅಥವಾ ಪ್ರಕೃತಿ ಆಗಲಿ ಅಥವಾ ಒಂದು ಪ್ರಾಣಿಯೇ ಆಗಲಿ. ನಾವು ಅದಕ್ಕೆ ಸರಿಯಾದ ಆರೈಕೆ ಕೊಟ್ಟರೆ ಅದು ನಮ್ಮ ಜೊತೆ ಎಷ್ಟು ಒಗ್ಗಿಬಿಡುತ್ತೆ, ಎಷ್ಟು ಪ್ರೀತಿ ಕೊಡುತ್ತೆ ಅನ್ನೋದು ಊಹಿಸೋಕ್ಕೂ ಸಾಧ್ಯ ಇಲ್ಲ ಕಣ್ರಿ. ಅಷ್ಟು ಪ್ರೀತಿ ಸಿಕ್ಬಿಡುತ್ತೆ ನಮಗೆ. ಆದರೂ ಮಾಯಾಲೋಕ ನಮ್ಮನ್ನು ಬಿಡಲ್ಲ. ಈ ಮನಸ್ಸು ಅಷ್ಟೇ ಕೋತಿ ಆಟ ಆಡುತ್ತೆ. ಹೌದು ಕಣ್ರಿ, ಚಂಚಲ ಮನಸ್ಸು ಸಣ್ಣ ಸಣ್ಣ ವಿಷಯಗಳಿಗಾಗಿ ತನ್ನನ್ನೇ ತಾವು ಹಾಳು ಮಾಡ್ಕೊಳ್ಳೋದು ಜಾಸ್ತಿ ಕಣ್ರಿ. ತಾತ್ಕಾಲಿಕ ಸಂತೋಷ ಸಿಕ್ಬಿಟ್ರೆ ಸಾಕು, ಜೀವನ ಪಾವನ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆಲ್ಲ ಗೊತ್ತಾಗೋದು ಅವ್ರು ನಮ್ಮನ್ನು ಬಿಟ್ಟು ಹೋದಾಗ, ನಾವು ಹಾರೈಕೆ ಮಾಡದೇ ಇದ್ದಾಗ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರಲ್ಲ, ಆಗ ನೋವು ಗೊತ್ತಾಗತ್ತೆ. ಯಾವ ವಸ್ತು ಅಥವಾ ವ್ಯಕ್ತಿ ನಮ್ಮ ಜೊತೆನೇ ಇರ್ತಾರಲ್ಲ, ಅವರ ಹಾರೈಕೆ ಮಾಡದೆ ನಾವು ಅವ್ರನ್ನ ನಿರ್ಲಕ್ಷಿಸಿ ದೂರ ಮಾಡ್ತಾ ಹೋಗ್ತಾ ಇರ್ತೀವಲ್ಲ, ಒಂದು ದಿನ ಅವರು ಬೇಸತ್ತು ನಮ್ಮನ್ನು ದೂರ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಆಗ ಗೊತ್ತಾಗತ್ತೆ ನಿಜವಾದ ನೋವು ಏನು ಅಂತ. ದಿನಕ್ಕೆ 24 ಗಂಟೆ ಇರುತ್ತೆ ಕಣ್ರಿ. ಎಲ್ಲರಿಗೂ ಸಮಯ ಕೊಡ್ತೀವಿ, ಆದರೆ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಸಮಯನೇ ಕೊಡಲ್ಲ. ಯಾವಾಗ ಕೇಳಿದ್ರೂ ಸಮಯ ಇಲ್ಲ, ತುಂಬ ಬ್ಯುಸಿ, ಹೀಗೇ ಹೇಳ್ತಾ ಹೇಳ್ತಾ ಜೀವನನೇ ಕಳೆದು ಬಿಡ್ತೀವಿ ನಾವು. ಆದರೆ ನಾವು ಮಾಡಬೇಕಾಗಿರೋದು ಒಂದಿಷ್ಟು ವಿಷಯಗಳಿದೆ ಕಣ್ರಿ. ಇವ್ರಿಗಾಗಿ ಒಂದಿಷ್ಟು ಸಮಯ ನಾವು ಮೀಸಲು ಇಡಲೇಬೇಕು ಕಣ್ರಿ. ಇದನ್ನು ನಾವು ಮಾಡದೆ ಹೋದರೆ ಅವರು ನಮ್ಮನ್ನು ಕಳ್ಕೊತಾರಿಲ್ವೋ, ನಾವು ಒಂದು ಪೊಕ್ಕಿಷವನ್ನೇ ಕಳ್ಕೊತೀವಿ. ಈ ಸಂಬಂಧವನ್ನೇ ಕಳ್ಕೊತಾ ಹೋಗ್ತಾ ಇರ್ತೀವಿ. ಜೊತೆಗಿದ್ರೂ ಜಡವಾಗಿ ಬಾಳೋ ಎಷ್ಟೋ ಸಂಸಾರಗಳಿದೆ. ನಿಮಗೆಲ್ರಿಗೂ ಅರಿವಿಗೆ ಬಂದಿರುತ್ತೆ ಅಂತ ಅನ್ಕೊತೇನೆ. ಅಲ್ಲ ಸ್ವಾಮಿ, ಇಷ್ಟು ವರ್ಷದಿಂದ ಅವ್ರ ಜೊತೆಗೆ ಇದ್ದಿರ್ತೀರ, ಕೆಟ್ಟದ್ದು ನೋಡಿರ್ತೀರ, ಇಲ್ಲಂತ ಹೇಳಲ್ಲ. ಆದರೆ ಅವರಲ್ಲಿ ಒಂದಿಷ್ಟು ಒಳಿತು ಇರುತ್ತೆ ಅಲ್ಲ, ಅದನ್ನು ಯಾವತ್ತಾದರೂ ಪ್ರಶಂಸೆ ಮಾಡಿದ್ದೀರಾ? ಅವ್ರ ಬೆನ್ನು ತಟ್ಟಿದ್ದೀರಾ? ಇಲ್ಲವೇ ಇಲ್ಲಲ್ಲ. ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡಲ್ಲ. ಟೇಕನ್ ಫಾರ್ ಗ್ರ್ಯಾಂಟೆಡ್ ಆ್ಯಟಿಟ್ಯೂಡ್ ಅಲ್ವಾ ನಮ್ಮದೆಲ್ಲ. ಅಯ್ಯೋ ಇರ್ತಾರೆ ಬಿಡು ಅಂತ. ಯಾಕಂದರೆ ನಾವು ಅವ್ರನ್ನ ಸಾಕ್ತಾ ಇರ್ತೀವಲ್ಲ, ಆ ಹಮ್ಮು ಈ ರೀತಿ ನಮ್ಮನ್ನು ನಡೆಸ್ಬಿಡುತ್ತೆ. ಮನುಷ್ಯ ಅನ್ನೋನು ಯಾವುದೋ ಒಂದು ಇಲ್ಯೂಷನಲ್ಲಿ ಬಾಳ್ತಾ ಇರ್ತಾನೆ. ಅದನ್ನು ಬಿಟ್ಟು ನಾವು ರಿಯಾಲಿಟಿಗೆ ಬರಬೇಕು ಕಣ್ರಿ. ನಮ್ಮ ಜೊತೆ ಇದ್ದಾರಲ್ಲ ಅಂಥವ್ರಿಗೆ ಒಂದಿಷ್ಟು ಸಮಯ ಕೊಡೋದನ್ನು ಕಲಿಬೇಕು. ಅದಲ್ಲದೆ ಅವರ ಜೊತೆ ನಾವು ಬೆರೆತರೆ ಮಾತ್ರ ಅವರ ಬಗ್ಗೆ ನಾವು ತಿಳ್ಕೊಳಕ್ಕಾಗೋದು, ಅವರು ನಿಮ್ಮ ಬಗ್ಗೆ ತಿಳ್ಕೊಳಕ್ಕಾಗೋದು. ಇಬ್ಬರೂ ಬೆರೀದೇನೆ ಮಾತಾಡ್ದೇ ಎಲ್ಲೋ ಒಂದು ಕಡೆ ಮುನಿಸ್ಕೊಂಡು ಜೀವನನೇ ಹಾಳು ಮಾಡಿಕೊಂಡು ಒಂದೇ ಸ್ಟೇಟ್ಮೆಂಟಲ್ಲಿ ಅಯ್ಯೋ ಅವ್ರು ಬಿಡು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ದೂರ ಮಾಡಿ ಎಲ್ಲೋ ಮೂಲೆ ಗುಂಪು ಮಾಡಿಬಿಡ್ತೀವಿ. ಇಲ್ಲಿ ಅವ್ರನ್ನ ನಾವು ಮೂಲೆ ಗುಂಪು ಮಾಡ್ತಾ ಇದ್ದೀವೋ ಇಲ್ಲ ನಾವೇ ಮೂಲೆ ಗುಂಪು ಆಗ್ತಾ ಇದ್ದೀವೋ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಈ ಸಂಬಂಧನ ನಾವು ಎಷ್ಟೇ ರಿಪೇರ್ ಮಾಡೋಕ್ಕೆ ನೋಡಿದ್ರೂ ವಾಪಸ್ ರಿಪೇರ್ ಆಗಲ್ಲ ಕಣ್ರಿ. ಯಾವಾಗ ಅವರಿಗೆ
ನಿಮ್ಮ ಮೇಲೆ ಬೇಸರ ಬಂದ್ಬಿಡುತ್ತೋ ಆಮೇಲಿಂದ ನೀವು ಅದನ್ನು ಸರಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇರುವಾಗ ನಿಮ್ಮನ್ನು ಅವರು ಪ್ರೀತಿಸುವಾಗ ನೀವು ಒಂದಿಷ್ಟು ಪ್ರೀತಿ ಕೊಟ್ಟುಬಿಡಿ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅವರಿಗೆ ಸಮಯ ಕೊಡ್ತೀರಾ, ಹೌದು. ಅದಕ್ಕಿಂತ ಹೆಚ್ಚು ನೀವು ಅವ್ರಿಗಾಗಿ ಇದ್ದೀರಿ ಅನ್ನೋದು ಅವ್ರಿಗೆ ರಿಯಶೋರ್ ಮಾಡಬೇಕಾಗಿ ಬರುತ್ತೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅವರಿಗೆ ನೀವು ಹೇಳಬೇಕಾಗತ್ತೆ. ಹೇಳಲಿಲ್ಲ ಅಂದರೆ ಗೊತ್ತಾಗಲ್ಲ ರೀ. ಎಷ್ಟೋ ಜನ ಈ ಒಂದು ವಿಷಯಕ್ಕಾಗಿ ಕಾದು 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 ಸಂಬಂಧವನ್ನು ಮುರ್ಕೊಂಡೇ ಹೋಗ್ಬಿಡ್ತಾರೆ. ಎಲ್ಲಿ ಇವರು ನಮ್ಮ ಜೊತೆ ಇರೋದೇ ಇಲ್ಲ, ನಮಗಾಗಿ ಸಮಯ ಕೊಡೋದೇ ಇಲ್ಲ, ನಮ್ಮ ಬಗ್ಗೆ ಆಲೋಚನೆ ಇಲ್ಲ ಅಂತ ಹೇಳಿ ದೂರ ಮಾಡಿ ಹೋಗಿರೋ ಸಂಬಂಧಗಳು ತುಂಬಾ ಇದೆ. ನಿಮ್ಮ ಒಂದು ಭರವಸೆಯ ಮಾತು, ನಿಮ್ಮ ಒಂದು ಸಾಂತ್ವನದ ಮಾತು ಅವರಿಗೆ ಮತ್ತೆ ಬದುಕಿ ಬಿಡೋ ಶಕ್ತಿ ಕೊಡುತ್ತೆ ಕಣ್ರಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವಾಗಾದರೂ ನೀವು ಲೋ ಆಗಿದ್ದೀರಾ ಅಂತಾದರೆ ಯಾರೋ ಒಬ್ಬರು ಬಂದು ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ನಾನಿದ್ದೀನಿ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳಿದಾಗ ಎಷ್ಟು ಸ್ಫೂರ್ತಿ ಸಿಗತ್ತೆ. ಇದೇ ಅಲ್ವಾ ಅವ್ರಿಗೂ ಅನ್ವಯಿಸೋದು. ನೀವು ಇದನ್ನು ಮಾಡಬೇಕಲ್ವಾ? ಎಲ್ಲಿ ಮಾಡ್ತಾಯಿದ್ದೀರಾ? ಮಾಡೋದೇ ಇಲ್ವೇ? ಬೇರೆ ಯಾವುದೋ ಒಂದು ಪ್ರಪಂಚದಲ್ಲಿ ಕಳೆದು ಹೋಗಿದ್ದೀರಲ್ವಾ? ವಾಪಸ್ ಬನ್ನಿ. ಅವ್ರಿಗಾಗಿ ಒಂದಿಷ್ಟು ಸಮಯ ಮೀಸಲು ಮಾಡೋದನ್ನು ಕಲೀರಿ. 2 ಕೈ ಸೇರಿದ್ರೇ ಚಪ್ಪಾಳೆ ಅನ್ನೋದು ಕೇಳಿದ್ದೀವಲ್ವಾ? ಹಾಗಾಗಿ ಅವ್ರು ಮಾತ್ರ ನಿಮಗಾಗಿ ಮರಗೋದಲ್ಲ, ನೀವು ಅವ್ರಿಗಾಗಿ ಸಮಯ ಕೊಟ್ಟು ಅವ್ರ ಜೊತೆ ಇದ್ದು ಅವರ ಒಳಿತು ಕೆಟ್ಟದರಲ್ಲಿ ನೀವು ಜೊತೆ ನಿಂತರೇ ಅವರು ನಿಮಗಾಗಿ ಒಂದಿಷ್ಟು ಸಮಯ ಮೀಸಲಿಡ್ತಾರೆ. ಇಲ್ಲ ಅಂದರೆ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ನೀವು ದೂರ ದೂರ ಅವರಿಂದ, ಅವರು ನಿಮ್ಮಿಂದ ದೂರ ದೂರ, ಇದೇ ಆಗೋಗುತ್ತೆ. ಮಾತಿನ ಭರಾಟೆಯಲ್ಲಿ ಯಾರೋ ಒಬ್ಬರನ್ನ ದೂರ ಬಿಡ್ಬೋದು, ಅವ್ರನ್ನ ದೂರ ಮಾಡಿಬಿಡ್ಬೋದು. ಆದರೆ ಅದೇ ಮಾತಿಂದ ಒಂದು ಸಂಬಂಧನ ಸರಿ ಮಾಡ್ಕೋಬಹುದು. ಇಷ್ಟು ಯೋಚನೆ ನಿಮ್ಮ ಮನಸ್ಸಲ್ಲಿ ಬರಲಿ. ಒಟ್ಟಿಗೆ ನಡೆಸೋದು, ಒಟ್ಟಿಗೆ ಇರೋದು, ಒಟ್ಟಿಗೆ ಬಾಳೋದು, ಇಷ್ಟು ನಮ್ಮ ಕೈಯಲ್ಲೂ ಇರುತ್ತೆ. ಆ ಜವಾಬ್ದಾರಿನ ನಾವು ಬಹುವಿ ನಿಭಾಯಿಸಬೇಕಾಗಿ ಬರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ಸಿಗಬೇಕಾದ ಅಟೆನ್ಷನ್ನ ನಾವು ಕೊಡಲೇಬೇಕು ಕಣ್ರಿ. ಕೊಡಬೇಕು, ಕೊಡ್ತೀವಿ ಅಂತಾದರೆ ಅವರು ನಮ್ಮನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಲ್ಲ, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಈ ರೀತಿಯ ಪ್ರೀತಿ ಒಬ್ಬರಿಗೆ ಇನ್ನೊಬ್ಬರು ಸಾಂತ್ವನ ಹೇಳಿಕೊಂಡು ಅವ್ರಿಗೆ ನಾವಿದ್ದೀವಿ ಅಂತ ಹೇಳಿಕೊಂಡು ಜೀವನ ಮಾಡೋದಿದೆಯಲ್ಲ, ಅದಕ್ಕಿಂತ ಸಂತೋಷದ ವಿಷಯ ಯಾವುದಿಲ್ಲ ಕಣ್ರಿ. ಧೈರ್ಯ ಕೊಡಬೇಕು ನೀವು, ಅವ್ರ ಹತ್ರಿಂದ ಧೈರ್ಯ ಪಡ್ಕೋಬೇಕು. ಅದಕ್ಕೆ ನೀವು ಅವ್ರಿಗೆ ಸಮಯ ಕೊಡಬೇಕು. ಸಮಯ ಕೊಡಿ, ಎಲ್ಲವೂ ಸರಿ ಹೋಗುತ್ತೆ. ಯೋಚನೆ ಮಾಡಿ.